ಬೇರೆ ಯತೀಂದ್ರ ಅವರು ಇವಾಗ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಬಹಿರಂಗ, ಆದರೆ ಯಾವುದೇ ರೀತಿಯಂತ ಒಂದು ಕ್ರಮ ತಗೊಂತಿಲ್ಲ. ನಿಮ್ಮ ಮೇಲೆ ನೋಟಿಸ್ ಎಲ್ಲ ಕೊಡ್ತಾರೆ, ನೀವೇನಾದ್ರು ಮಾತಾಡಿದ್ರೆ ಅಂತ ನೋಟಿಸ್ ಕೊಡ್ತಾರೆ. ಮೊನ್ನೆ ಸಿಎಂ ಮಗ ಅಂತ ಏನಾದ್ರು ಸುಮ್ಮನೆ ಇದ್ದಾರೆ. ಮಾನ್ಯ ಕೆಪಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರ ಅವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರ ಅವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಅಲ್ಲ ಸರ್, ಇಲ್ಲಿ ಕೆಪಿಸಿಸಿಯಿಂದ ಅವ್ರು ನೋಟಿಸ್ ಕೊಡುವಂಥದ್ದು ಮತ್ತೆ ಶಿಸ್ತು ಕ್ರಮ ತಗೊಳ್ಳೋಂಥದ್ದು ಏನಿಲ್ಲ ಸರ್. ಯಾಕಂದ್ರೆ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ರಾಜ್ಯದಿಂದನೇ ಕೊಟ್ಟಿದ್ದಾರೆ ನಿಮಗೂ ಕೂಡ. ಈಗ KPCCಯಿಂದ ಕೊಡ್ತಾರೆ ಅಂದರೆ ಅದೊಂದು ವಿಂಗ್ ಇದೆ, ಶಿಸ್ತು ಪಾಲನಾ ಸಮಿತಿ, ಅವ್ರು ಕೊಡಬೇಕದು. ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಶಿಸ್ತು ಪಾಲನಾ ಸಮಿತಿಯವ್ರನ್ನ ಒಂದು ಸತಿ ನೀವು ಕ್ವಶನ್ ಹೋಗಿ ಕೇಳಿದ್ರೆ ಉತ್ತಮ ಆಗ್ತದೆ. ಎಲ್ರಿಗೂ ಹಿಂಗೆ ನೋಟಿಸ್ ಕೊಡ್ತಿದ್ರೆ ಇವ್ರಿಗೆ ಯಾಕೆ ಕೊಡ್ತಿಲ್ಲ ಅನ್ನೋದು ಅವ್ರನ್ನ ಹೋಗಿ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಿಲ್ವಾ, ಯಾಕೆ ಕಾರಣಕ್ಕೆ ಕೊಟ್ಟಿಲ್ಲ ಅಂತೇಳಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾವು ಮುಖ್ಯಮಂತ್ರಿ ಮಗನೇ ಅಂತ. ನಾವು ನೋಡಿದ್ರೆಲ್ಲ ಗೊತ್ತಿಲ್ಲ ಮಾಧ್ಯಮದಲ್ಲಿ. JH ಪಟೇಲ್ರು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ದೀನಿ. ನಮ್ಮ ಚನ್ನಗಿರಿಯಿಂದ ಮುಖ್ಯಮಂತ್ರಿ ಕೊಟ್ಟಂಥ ಊರು. ಯಾಕೆ ನಾವು ಮುಖ್ಯಮಂತ್ರಿ ಮಕ್ಕಳಲ್ವ? ಹಂಗೆಲ್ಲ ಅಲ್ಲ. ಯಾರಿಗಾದ್ರೂ ನೋಟಿಸ್ ಕೊಡ್ತದೆ ಹೈಕಮಾಂಡು. ಮುಂದಿನ ಅವ್ರಿಗೆ ಏನು ಕ್ರಮ ತಗೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನೀವು ಸಂಬಂಧಪಟ್ಟವ್ರನ್ನ ಹೋಗಿ ಕೇಳಿದ್ರೆ ಉತ್ತಮ. ಜನವರಿ 14 ನಂತರದಲ್ಲಿ ಸಂಕ್ರಾಂತಿ ಮಾತಾಡೋಣ, ಜನವರಿ ಬರಲಿ, ಮಾತಾಡೋಣ, ಟೈಮ್ ಇದೆ. ಭಾಳ ದಿವಸ ಏನಿಲ್ಲ ಸರ್. ಆಯಿತು, ಖುಷಿ ಸುದ್ದಿ ಇದೆ. ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ. ಸೂರ್ಯಪಥ ಬದಲಾವಣೆ ಸರ್, ರಾಜ್ಯದಲ್ಲಿ ಕೂಡ ಬದಲಾವಣೆ ಆಗ್ಬೋದು. ಕಾಂಗ್ರೆಸ್ನಲ್ಲೂ ಮತ ಬದಲಾವಣೆ ಆಗುತ್ತೆ ಸರ್. ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡ್ಬೋದು. ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ. ಇಲ್ಲಿರೋದೇನು ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಾವುಗಳಿರೋದಿಲ್ಲಿ. ಸೂರ್ಯ ಚಂದ್ರ ಇರೋದಲ್ಲಿ ಡಿ ಕೆ ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗೆ ಎರಡನೇ ಮಾತಿಲ್ಲ. ಅದು ಸತ್ಯನೇ, ಅದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ನೋಡೋಣ ರಕ್ತ, ಅದಕ್ಕೆ ಜನವರಿಗೆ ಮಾತಾಡ್ತೀನಿ ಅಂತ ಹೇಳ್ತಾಯಿದ್ದೀನಿ. ಮಾತಾಡ್ತೀನಿ.